ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಶಾಸಕ ನೇಮಿರಾಜ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ 77ನೇ ಗಣರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ಕವಿತಾ ಆರ್, ಪೊಲೀಸ್ ಇಲಾಖೆ ಸಿಪಿಐ ವಿಕಾಸ್ ಲಂಬಾಣಿ, ಪಿಎಸ್ಐ ಬಸವರಾಜ್ ಅಡವಿಬಾವಿ ಅವರು ಹಾಗೂ ಸಿಬ್ಬಂದಿ ವರ್ಗದವರು, ಆಡಳಿತ ಅಧಿಕಾರಿಗಳು, ಪುರಸಭೆ ಅಧ್ಯಕ್ಷರಾದಂತಹ ಮರಿ ರಾಮಣ್ಣನವರು, ಉಪಾಧ್ಯಕ್ಷರಾದಂತಹ ಅಂಬಿಕಾ ದೇವೇಂದ್ರಪ್ಪನವರು, ಪವಾಡಿ ಹನುಮಂತಪ್ಪನವರು, ಪುರಸಭೆ ಸರ್ವ ಸದಸ್ಯರು ಹಾಗೂ ಮುಖಂಡರು, ಎಲ್ಲ ಶಾಲಾ ಮಕ್ಕಳು, ಶಿಕ್ಷಕ ವೃಂದದವರು ಈ ಸಮಯದಲ್ಲಿ ಸಾಧಕರಿಗೆ, ಗಣ್ಯಮಾನ್ಯರಿಗೆ ಸನ್ಮಾನ. ತಾಲೂಕಿನ 10ನೇ ತರಗತಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ 50,000 ಪ್ರೋತ್ಸಾಹಧನ ನೀಡಲಾಯಿತು. ಆರಕ್ಷಕ ಇಲಾಖೆಯವರ ವತಿಯಿಂದ ಪಥಸಂಚಲನಕ್ಕೆ ಈಗಾಗಲೇ ಹಗರಿಬೊಮ್ಮನಹಳ್ಳಿ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಈ 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪೊಲೀಸ್ ಇಲಾಖೆಯ ಶ್ರೀಯುತ ಬಸವರಾಜ್ ಅಡವಿಬಾವಿ ಅವರ ನೇತೃತ್ವದಲ್ಲಿ ಇದೀಗ ಪಥಸಂಚಲನವನ್ನು ನಡೆಸಿಕೊಡಲಿದ್ದಾರೆ. ಅವರಿಗೆ ತಾಲೂಕು ಆಡಳಿತ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಇದೇ ವರ್ಷ ಪಿಂಕ್ ಕ್ಯಾಪ್ ಅನ್ನ ಧರಿಸಿ ನೀಲಿಯ ಕ್ಯಾಪ್ ಜೊತೆಗೆ ಆಗಮಿಸಿರ್ತಕ್ಕಂಥ ಗೃಹ ಆರಕ್ಷಕ ಸಿಬ್ಬಂದಿಗೆ ಧನ್ಯವಾದಗಳು. ಈಗ ಗೃಹ ರಕ್ಷಕ ದಳ ಆರಕ್ಷಕ ಸಿಬ್ಬಂದಿಯೊಂದಿಗೆ ಅವರು ಸಹ ನಾಡಿನ ಭದ್ರತೆ ಮತ್ತು ಶಿಸ್ತನ್ನ ಕಾಪಾಡುವಲ್ಲಿ ಗೃಹ ರಕ್ಷಕ ದಳ ಸಹ ಸಹಕಾರವನ್ನ ನೀಡ್ತಾ ಇದೆ. ಈಗ ಮುಂದಿನದಾಗಿ ಶಾಲೆಯ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡ ಜ್ಞಾನಜ್ಯೋತಿಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಗರಿಬೊಮ್ಮನಹಳ್ಳಿ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡದ ಮುದ್ದು ಮಕ್ಕಳಿಂದ ಇದೀಗ ಪಥಸಂಚಲನೆ. ಈ ಪಥಸಂಚಲನದಲ್ಲಿ ಭಾಗವಹಿಸಿದಂಥ ಎಲ್ಲ ಮುದ್ದು ಮಕ್ಕಳಿಗೆ ಮತ್ತು ನಮ್ಮ ಪೊಲೀಸ್ ಮತ್ತು ಗೃಹ ರಕ್ಷಕ ದಳದವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಣ. ಜೊತೆಗೆ ರೇಣುಕಾ ಪ್ರೌಢಶಾಲೆಯ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಇದೀಗ ಪಥಸಂಚಲನ ಕಾರ್ಯಕ್ರಮ. ದಾವಣಗೆರೆ ಕಾನ್ವೆಂಟ್ ಶಾಲೆಯ ಮಕ್ಕಳು ಶಿಸ್ತುಬದ್ಧವಾಗಿ ಮತ್ತು ಸೇವಾ ಮನೋಭಾವನೆಯಿಂದ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುವ ಮುದ್ದು ಮಕ್ಕಳಲ್ಲಿ ಪಥಸಂಚಲನ ನಡೆಸ್ತಾ ಇದ್ದಾರೆ. ಸರ್ಕಾರಿ ಗಂಭೀರ್ ಪ್ರೌಢಶಾಲೆ ಹಗರಿಬೊಮ್ಮನಹಳ್ಳಿ ಮುದ್ದು ಮಕ್ಕಳಿಂದ ಇದೀಗ ಪಥಸಂಚಲನ ಕಾರ್ಯಕ್ರಮ. ಸಾಲುಗಟ್ಟಿದ ಹೆಜ್ಜೆಗಳು, ಸಮನ್ವಯದ ನಡೆ, ಏಕತೆಯ ನಿಯಮ ಇವೆಲ್ಲವೂ ಸಹ ಮಕ್ಕಳಲ್ಲಿ ಮತ್ತು ನಾಯಕನ ಗುಣಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಪಥಸಂಚಲನ ಈ ದಿನ 77ನೇ ಗಣರಾಜ್ಯೋತ್ಸವದ ನಿಮಿತ್ತ ಮಕ್ಕಳು ತುಂಬಾ ಅಚ್ಚುಕಟ್ಟಾಗಿ ಲಯಬದ್ಧವಾಗಿ ಪಥಸಂಚಲನದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ನಡೆದಿರ್ತಕ್ಕಂಥ ಎಲ್ಲ ಗಣ್ಯರು ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕಾಗಿದೆ. ಇದೀಗ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮುದ್ದು ಮಕ್ಕಳಿಂದ ಪಥಸಂಚಲನ ಕಾರ್ಯಕ್ರಮ. ಅದೇ ರೀತಿಯಾಗಿ ಅಂಬೇಡ್ಕರ್ ಪ್ರೌಢಶಾಲೆಯ ಮುದ್ದು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಂದ ಇದೀಗ ಪಥಸಂಚಲನ ಕಾರ್ಯಕ್ರಮ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೆವಿಆರ್ ಕಾಲೋನಿಯ ಮುದ್ದು ಮಕ್ಕಳಿಂದ ಪಥಸಂಚಲನ ಕಾರ್ಯಕ್ರಮ. ಅದಾದ ನಂತರ ಈ ಸಂಪೂರ್ಣ ಪಥಸಂಚಲನಕ್ಕೆ ವಾದ್ಯಗೋಷ್ಠಿಯೊಂದಿಗೆ ಪಥಸಂಚಲನ ನಡೆಸ್ತಾ ಇರತಕ್ಕಂಥ ರಾಷ್ಟ್ರಸಭಾ ಶಾಲೆಯ ಕೋಚ್ ತಂಡ, ಸಂಪೂರ್ಣ ಪಥಸಂಚಲನಕ್ಕೆ ಮೆರಗನ್ನ ತಂದಿರತಕ್ಕಂಥ ಕೋಚ್ ತಂಡ, ರಾಷ್ಟ್ರಸಭಾ ಶಾಲೆಯ ಕೋಚ್ ತಂಡ ಈಗ 1ನೇ ಸಂಚಲನವನ್ನು ನಡೆಸ್ತಾ ಇದೆ.
ಬಂಧುಗಳೇ, ಹಗರಿಬೊಮ್ಮನಹಳ್ಳಿ ತಾಲೂಕಾ ಆಡಳಿತ ವತಿಯಿಂದ 77ನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳಾಗಿರುವಂಥ ಕವಿತಾ ಆರ್ ಅವರೇ, ಹಾಗೆ ಪುರಸಭೆಯ ಅಧ್ಯಕ್ಷರಾಗಿರುವಂಥ ರಾಮಪ್ಪನವರೇ, ಪುರಸಭೆಯ ಸದಸ್ಯರು ಆಗಿರುವಂಥ ಗಂಗಾಧರ್ ಅವರ ರಾಜ್ಯೋತ್ಸವದ ಅಂಗವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ನಮ್ಮ ಹೆಮ್ಮೆಯ ಭವ್ಯ ಭಾರತ ದೇಶ ಜಗತ್ತಿನ ಅತಿ ದೊಡ್ಡ ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನ ಹೊಂದಿದ ದೇಶವಾಗಿದೆ. ದೇಹವೆಂದು ಭಾವಿಸಿದರೆ ಆ ದೇಹಕ್ಕೆ ಆತ್ಮ ಹೇಗೆ ಮುಖ್ಯನೋ ಹಾಗೆ ಸಂವಿಧಾನವು ಕೂಡ ದೇಶದ ಆತ್ಮವಾಗಿರುವಂಥದ್ದು ಕೂಡ ನಾವು ಸ್ಮರಿಸಬೇಕು. ನಮ್ಮ ದೇಶದ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿ ನೂರಾರು ಜಾತಿ, ಧರ್ಮ, ನೂರಾರು ಆಚಾರ ವಿಚಾರಗಳನ್ನು, ಸಾಂಸ್ಕೃತಿಕ ಭಾಷೆ, ಭಾವನೆಗಳನ್ನು ಹೊಂದಿರುವಂಥದ್ದು. ಈ ಬಗೆಯ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ಭವ್ಯ ರಾಷ್ಟ್ರಕ್ಕೆ ಜನವರಿ 26 ಸುವರ್ಣ ಅಕ್ಷರಗಳಿಂದ ಬರೆದಿಡುವ ದಿನವಾಗಿದೆ. ಇದು ಭಾರತವನ್ನು ಒಗ್ಗೂಡಿಸುವಂತ ಆಚರಿಸುವ ಸಂವಿಧಾನವು ಜಾರಿಗೆ ಬಂದ ದಿನ ಅಂತ ನಾನು ಹರ್ಷದಿಂದ ಹೇಳ ಬಯಸ್ತೇನೆ. ನಮ್ಮ ಸಂವಿಧಾನವು ಭಾರತದ ಸಾರ್ವಭೌಮ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿರುವಂಥದ್ದು. ತನ್ನೆಲ್ಲ ನಾಗರಿಕರಿಗೆ ಸಮಾನತೆ, ಏಕತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ನೀಡುತ್ತಿದೆ. ಇದರ ಸವಿ ನೆನಪಿಗಾಗಿ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. 1947 ನಮ್ಮ ದೇಶದ ಸ್ವಾತಂತ್ರ್ಯ ಪಡೆದರೂ ಸಹ ನಮ್ಮ ದೇಶದ ತನ್ನದೇ ಆದ ಸಂವಿಧಾನವನ್ನು ಹೊಂದಿರಲಿಲ್ಲ. ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿ ಸಂವಿಧಾನದ ಕರಡನ್ನು ಸಲ್ಲಿಸಲಾಯಿತು. 1947ರಲ್ಲಿ ನಮ್ಮ ದೇಶದ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ದೊರೆತರೂ ಸಾಕಷ್ಟು ರಾಜ್ಯ ಸಂಸ್ಥಾನಗಳು ನಮ್ಮ ದೇಶದೊಂದಿಗೆ ವಿಲೀನವಾಗದೆ ಸ್ವಾತಂತ್ರ್ಯ ದೇಶಗಳಾಗಿ ನಮ್ಮೆಲ್ಲರ ಹೆಮ್ಮೆಯ ಉಕ್ಕಿನ ಮನುಷ್ಯ ಎಂಬ ಕೀರ್ತಿಗೆ ಪಾತ್ರರಾಗಿರುವಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಸುಮಾರು 563 ಸಂಸ್ಥಾನಗಳನ್ನು ನಮ್ಮ ದೇಶದೊಂದಿಗೆ ವಿಲೀನಗೊಳಿಸಿ ಯಶಸ್ವಿಯನ್ನ ಕಂಡಿರುವಂಥದ್ದು. ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರನ್ನ ನಾವು ಇವತ್ತು ನಮ್ಮ ದೇಶದ ಪ್ರಜೆಗಳು ಯಾವತ್ತೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ದಿಸೆಯಲ್ಲಿ ನೆನಪನ್ನು ಮಾಡಿಕೊಳ್ಳುತ್ತೇನೆ. ಆದರೆ ಹೈದರಾಬಾದಿನ ನಿಜಾಮನು ನಮ್ಮ ದೇಶದೊಂದಿಗೆ ವಿಲೀನವಾಗದೆ ಸ್ವಾತಂತ್ರ್ಯ ದೇಶವೆಂದು ಘೋಷಿಸಿಕೊಂಡು ಪಾಕಿಸ್ತಾನದೊಂದಿಗೆ ಹೊಂದಾಣಿಕೆ ಇಟ್ಟುಕೊಂಡು ಸಾಗುತ್ತಿದ್ದದ್ದು ನಮಗೆ ಮುಗ್ಗಲು ಮುಳ್ಳಾಗಿತ್ತು. ಅಲ್ಲದೆ
ಅವರ ಸೈನ್ಯದಲ್ಲಿ ರಜಾಕರು ಕರ್ನಾಟಕದ ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆ ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಡಕಾಯಿತಿ, ಸ್ತ್ರೀಯರ ಮಾನಭಂಗ, ಸಾಮೂಹಿಕ ಕೊಲೆಗಳು ಮಾಡುತ್ತಾ ದೇಶಕ್ಕೆ ಸರಿಗಿನ ಕೆಂಡವಾಗಿದ್ದರು. ನಮ್ಮದೇ ದೇಶದ ಒಳಗೆ ಸೇನಾ ಕಾರ್ಯಾಚರಣೆ ಮಾಡುವ ಹಂಗಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ದೂರದೃಷ್ಟಿಯಂತೆ ಪೊಲೀಸರ ಕಾರ್ಯಾಚರಣೆ ಹೆಸರಿನಲ್ಲಿ ಸೈನಿಕ ಕಾರ್ಯಾಚರಣೆ ಮಾಡೋಣ ಎಂಬ ಸಲಹೆಯನ್ನು ಕೊಟ್ಟಿರುವಂತ ಮಹಾನ್ ವ್ಯಕ್ತಿ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅದರಂತೆ 1948 ಸೆಪ್ಟೆಂಬರ್ 13 ಅಂದಿನ ದೇಶದ ಗೃಹ ಮಂತ್ರಿಗಳಾಗಿರುವಂತ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಆಪರೇಷನ್ ಪೋಲೋ ಹೆಸರಿನ ಕಾರ್ಯಾಚರಣೆ ನಮ್ಮಲ್ಲಿ, ಅಂದರೆ ನಮ್ಮ ಪಕ್ಕದ ಜಿಲ್ಲೆ ಹುಲಿಗಿ ಭಾಗದಲ್ಲಿ ನಡೆದಿದ್ದು ಇತಿಹಾಸ ಮರೆಯದ ಘಟನೆ ಆಗಿರುವಂಥದ್ದನ್ನು ಕೂಡ ನಾವು ಇವತ್ತು ಸ್ಮರಿಸುವಂಥದ್ದು ಕೂಡ. ಹಾಗೆ ಭಾರತ ಜಗತ್ತಿನ ಆಧುನಿಕ ರಾಷ್ಟ್ರಗಳ ಸಾಲಿನಲ್ಲಿ ಸಾರುತ್ತಿದೆ. ವಿಶ್ವವೇ ಭಾರತದ ದಿಕ್ಕಿನಡೆಗೆ ನೋಡುವಂತ ಬ್ಯೂರೋ ರಿಪೋರ್ಟ್ ಎಂ ಮಂಜುನಾಥ್, ಭಾರತ ವೈಭವ ನ್ಯೂಸ್, ವಿಜಯನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.